ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಬಾಲನ್ ದ ಬಾಯ್ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಫರ್ಜಾನಾ, ಆದಿಶೇಷನ್ ಅಂಡ್ ಟೊವಿನೋ ಥಾಮಸ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಬಾಲನ್ ನ ತಾಯಿ ಕಾರಣಾಂತರಗಳಿಂದ ಜೈಲು ಸೇರಿರ್ತಾಳೆ ಹಾಗೂ ಬಾಲನಿನ ಹುಟ್ಟು ಜೈಲಲ್ಲೇ ಆಗಿರುತ್ತೆ. ಎಷ್ಟೋ ವರ್ಷಗಳ ಜೈಲು ಶಿಕ್ಷೆಯ ನಂತರ ಬಾಲನಿನ ತಾಯಿ ಮತ್ತು ಬಾಲನ್ ಇಬ್ರು ಜೈಲಿಂದ ಬಿಡುಗಡೆ ಆಗಿರ್ತಾರೆ. ಬಾಲನನ ತಾಯಿಗೆ ಬಾಲನ್ ಮತ್ತು ತನ್ನ ಮಧ್ಯೆ ಯಾವುದೇ ಒಬ್ಬ ಮೂರನೇ ವ್ಯಕ್ತಿ ಬರೋದು ಅವಳಿಗೆ ಇಷ್ಟ ಇರೋದಿಲ್ಲ. ಜೈಲಿಂದ ಬಿಡುಗಡೆ ಆದ ನಂತರ ಬಾಲನ್ನ ತಾಯಿ ಮತ್ತು ಬಾಲನ್ ಇಬ್ರು ಸಹ ಒಂದು ಊರಿಂದ ಇನ್ನೊಂದು ಊರಿಗೆ ಕೆಲಸವನ್ನ ಹುಡುಕಿಕೊಂಡು ತಮ್ಮ ಜೀವನವನ್ನ ಕಟ್ಕೊಳ್ಳೋದಿಕ್ಕೆ ಅಲೆದಾಡ್ತಾ ಇರ್ತಾರೆ. ಬಾಲನಿನ ತಾಯಿ ತನ್ನ ಮತ್ತು ತನ್ನ ಮಗನ ಐಡೆಂಟಿಟಿನ ಮರೆಮಾಚೋದಕ್ಕೋಸ್ಕರ ಒಂದೊಂದು ಊರಲ್ಲಿ ಒಂದೊಂದು ಹೆಸರನ್ನ ಇಟ್ಕೊಂಡು ಜನರಿಗೆ ಯಾಮರ್ಸ್ತಾ ಇರ್ತಾಳೆ. ಅವಳ ಈ ನಡವಳಿಕೆಯ ಹಿಂದೆ ಇರುವಂತಹ ಕಾರಣ ಆದ್ರೂ ಏನು, ತನ್ನ ಮಗನ ಜೀವನವನ್ನ ರೂಪಿಸೋದಿಕ್ಕೆ ಅವಳು ತಗೊಳ್ಳುವಂತಹ ರಿಸ್ಕ್ ಗಳಾದ್ರೂ ಏನು, ಹಾಗೂ ತನ್ನ ಮಗನ ಜೀವನವನ್ನ ಅವಳು ಅಂದುಕೊಂಡಂತೆಯೇ ರೂಪಿಸೋದಿಕ್ಕೆ ಅವಳ ಕೈಲಿ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಫರ್ಸಾನಾ ಪಾಲತಿಂಗಲ್ as ಬಾಲನ್ಸ್ ಮದರ್. ಈ ಫಿಲಂ ಅಲ್ಲಿ ಅವ್ರಿಗೆ ಮ್ಯಾಕ್ಸಿಮಮ್ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ಈ ಫಿಲಂ ಗೆ ಹಾರ್ಟ್ ಅಂಡ್ ಸೋಲ್ ಅಂದ್ರೆ ಅವರ ಈ ಒಂದು ಕ್ಯಾರೆಕ್ಟರ್ ಏನೆ. ಆದಿಶೇಷನ್ as ಬಾಲನ್ ದ ಬಾಯ್, ಈ ಪುಟ್ಟ ಹುಡುಗನ ಕ್ಯಾರೆಕ್ಟರ್ ಕೂಡ ಡೀಸೆಂಟ್ ಆಗಿ ಬಂದಿದೆ. ಆಕ್ಟಿಂಗ್ ವೈಸು ಆ ಒಂದು ಕ್ಯಾರೆಕ್ಟರ್ ಗೆ ಎಷ್ಟು ಬೇಕೋ ಅಷ್ಟು ನೀಟ್ ಆಗಿ ಆ ಹುಡುಗ ಅಭಿನಯಿಸಿದ್ದಾನೆ. ಟೊವಿನೋ ಥಾಮಸ್ as ಅಬ್ಬಾಸ್, ಈ ಫಿಲಂ ಅಲ್ಲಿ ಅವರ ಕ್ಯಾರೆಕ್ಟರ್ ಆಡಿಯನ್ಸ್ ಗೆ ಫೀಲ್ ಗುಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾವ ಮೇಜರ್ ಸ್ಟಾರ್ ಕಾಸ್ಟ್ ಇಲ್ಲದೆ ಹೋದ್ರೂ ಈ ಒಂದು ಫಿಲಂ ಗೆ ಅವರು ಸಪೋರ್ಟಿಂಗ್ ಹ್ಯಾಂಡ್ ಕೊಟ್ಟಿರೋದು ಅವರ ಗ್ರೇಟ್ನೆಸ್ ತೋರಿಸುತ್ತೆ. ಅವರನ್ನು ಸೇರಿ ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ನಾರ್ಮಲ್ ಸರ್ವೈವಲ್ ಥ್ರಿಲ್ಲರ್ ಕಥೆನೇ ಆದ್ರೂ ಆ ಸ್ಟೋರಿಯಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ಮೇಲೆ ವರ್ಕ್ ಮಾಡಿರೋದು ಎವಿಡೆಂಟ್ ಆಗಿ ಕಾಣುತ್ತೆ. ಇನ್ನು ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಸ್ಟಾರ್ಟಿಂಗ್ 30 to 40 ಮಿನಿಟ್ಸ್ ತಾಯಿ ಮತ್ತು ಮಗನ ನಿಗೂಢ ನಡವಳಿಕೆಗಳು, ಅಂದ್ರೆ ಊರಿಂದ ಊರಿಗೆ ಹೆಸರು ಚೇಂಜ್ ಮಾಡ್ಕೊಂಡು ಹೋಗೋದು, ತಮ್ಮ ನಿಜವಾದ ಐಡೆಂಟಿಟಿಗಳನ್ನ ರಿವೀಲ್ ಮಾಡದೆ ಜನರಿಗೆ ಯಾಮಾರಿಸಿ ಕೆಲಸವನ್ನ ಗಿಟ್ಟಿಸಿಕೊಳ್ಳೋದು, ಇದ್ರ ಹಿಂದೆ ಇರುವಂತಹ ನಿಜವಾದ ಕಾರಣನ ಎಲ್ಲೂ ಕೂಡ ಡೈರೆಕ್ಟರ್ ರಿವೀಲ್ ಮಾಡೋದಿಲ್ಲ. ಆ ಪೋರ್ಷನ್ಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಸಸ್ಪೆನ್ಸ್ಫುಲ್ ಆಗಿ ತಗೊಂಡೋಗಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಒಂದು ಖತರ್ನಾಕ್ ಅಜ್ಜಿ ಕ್ಯಾರೆಕ್ಟರ್ ತುಂಬಾ ಕ್ರೇಜಿಯಾಗಿ ಬರ್ಕೊಂಡಿದ್ದಾರೆ, ಮತ್ತೆ ಅಷ್ಟೇ ಚೆನ್ನಾಗಿ ಅದು ಸ್ಕ್ರೀನ್ ಮೇಲೆ ಬಂದಿದೆ. ಆ ಕ್ಯಾರೆಕ್ಟರ್ ನನಗೆ ಒಳ್ಳೆ ಮಜಾ ಕೊಡ್ತು. ಇಂಟರ್ವಲ್ ಗೆ ಬರೋ ಅಷ್ಟೊತ್ತಿಗೆ ಸ್ಟೋರಿನ ಗ್ರಿಪ್ಪಿಂಗ್ ಆಗಿ ಮಾಡೋದಕ್ಕೆ ಏನ್ ಬೇಕೋ ಎಲ್ಲಾ ರೀತಿಯಲ್ಲೂ ಸ್ಟೇಜ್ ನ ಸೆಟ್ ಮಾಡ್ಕೊಂತಾರೆ. ಕಾಮಿಡಿ ಮತ್ತು ಸಸ್ಪೆನ್ಸ್ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಫಸ್ಟ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಅಲ್ಲಿ ಪೊಲೀಸ್ ಆಫೀಸರ್ ಪವಿತ್ರನ್ ಮತ್ತು ಬಾಲನ್ ನ ಮಧ್ಯೆ ನಡೆಯುವಂತಹ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದ ಪೋರ್ಷನ್ಸ್ ನನಗೆ ಎಂಗೇಜಿಂಗ್ ಅಂತ ಅನಿಸ್ತು. ಈ ಒಂದು ಸ್ಟೋರಿನ ಮೇನ್ ಆಗಿ ಬಾಲನ್ ದ ಬಾಯ್ ಈ ಒಂದು ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಹೋಗಿ ಫಿಲಂ ಒಳ್ಳೆ ಪೇಸ್ ಅಲ್ಲಿ ಹೋಗ್ಬೇಕಾದ್ರೆ ಬಾಲನ್ ಮತ್ತು ಅಬ್ಬಾಸ್ ನಡುವೆ ನಡೆಯುವಂತಹ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಆ ಪೋರ್ಷನ್ಸ್ ಅಲ್ಲಿ ಫಿಲಂ ಡ್ರಾಪ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಫಿಲಂ ಹಳ್ಳ ಹಿಡಿತು ಅನ್ಕೋಬೇಕಾದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ಅದಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಆ ಒಂದು ಟ್ವಿಸ್ಟ್ ನಿಜವಾಗ್ಲೂ ಹಾಲಿವುಡ್ ಫಿಲಮ್ಸ್ ಲೆವೆಲ್ ಅಲ್ಲಿ ಯೋಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಟ್ವಿಸ್ಟ್ ಇಂದಾಗಿ ಡ್ರಾಪ್ ಆಗಿರುವಂತಹ ಫಿಲಂ ಮತ್ತೆ ರಿಕವರ್ ಆಗುತ್ತೆ. ಇದರಿಂದಾಗಿ ನನಗೆ ಸೆಕೆಂಡ್ ಹಾಫ್ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ನಾನು ಈ ಫಿಲಂ ನ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ನೋಡಿದೆ. ಕನ್ನಡ ಡಬ್ಬಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ಆಸ್ ಎಕ್ಸ್ಪೆಕ್ಟೆಡ್ ಬೇರೆ ಲ್ಯಾಂಗ್ವೇಜ್ ಫಿಲಮ್ಸ್ ಕನ್ನಡದಲ್ಲಿ ಡಬ್ ಆದಾಗ ಮ್ಯೂಸಿಕ್ ವೈಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಈ ಫಿಲಮ್ ಅಲ್ಲೂ ಅಷ್ಟೇನೆ ಆ ಸಾಂಗ್ಸ್ ಆ ಲಿರಿಕ್ಸ್ ಆ ದೇವರಿಗೆ ಪ್ರೀತಿ. ಇನ್ನು ಈ ಫಿಲಂ ನ ಸೆಕೆಂಡ್ ಹಾಫ್ ಇನ್ನೂ ಗ್ರಿಪ್ಪಿಂಗ್ ಆಗಿ ತಗೊಂಡೋಗುವಂತಹ ಎಲ್ಲ ಸ್ಕೋಪು ಇತ್ತು. ಡೈರೆಕ್ಟರ್ ಇನ್ನೂ ಸ್ವಲ್ಪ ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ವರ್ಕ್ ಮಾಡಿದ್ರೆ ಈ ಫಿಲಂ ನ ಓವರ್ ಆಲ್ ಔಟ್ಪುಟ್ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬರ್ಬೋದಿತ್ತು. ಆದ್ರೆ ಆ ಚಾನ್ಸ್ ನ ಡೈರೆಕ್ಟರ್ ಮಿಸ್ ಮಾಡ್ಕೊಂಡ್ರು ಅಂತ ನನ್ಗನ್ಸ್ತು. ನೀವು ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 3.5 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಗ್ರಿಪ್ಪಿಂಗ್ ಸರ್ವೈವಲ್ ಥ್ರಿಲ್ಲರ್ಸ್ ನ ಇಷ್ಟಪಡೋರಾದ್ರೆ ಈ ಫಿಲಂ ನಿಮ್ಗೆ ಮಸ್ಟ್ ವಾಚ್. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.